ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು PDU 1:1 ಲಿಸ್ಟ್ ಯಾವಾಗ ಬರುತ್ತೆ ಅಂತ ಮಾಹಿತಿ ಕೊಡ್ತೀನಿ KPSC ಕಡೆಯಿಂದ. ಓಕೆನಾ? ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ 1:3 ಬಿಟ್ಟಿದ್ದಾರೆ. ಆಗಸ್ಟು ಮತ್ತು ಸೆಪ್ಟೆಂಬರಲ್ಲಿ ನಾನ್ HK ಮತ್ತು HKದು ಎರಡೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ಏನಿದ್ರು 1:1 ಪ್ರೊವಿಷನಲ್ ಲಿಸ್ಟ್ ಬಿಡಬೇಕು. ಓಕೆನಾ? ಆಲ್ರೆಡಿ 2 ಮಂತ್ಸ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ 1 ಮಂತಿಂದ KPSC ಅವರು ಏನೂ ಅಪ್ಡೇಟ್ ಮಾಡಿಲ್ಲ. ಬಿಕಾಸ್ ಎಲ್ಲ ವರ್ಕರ್ಸು BBMP ಗಣತಿಗೆ ಹೋಗಿದಾರಂತ ಮಾಹಿತಿ ಇತ್ತು. ಸೊ ಇವಾಗ ನೆಕ್ಸ್ಟ್ ನವಂಬರಿಂದ ಮಾಹಿತಿ ಕೊಡ್ತಾರೆ. ಇವಾಗ ನೋಡಿದಾರ HK ಗ್ರೂಪ್ ಬಿದು ಅಪ್ಡೇಟ್ ಆಯಿತು ಮತ್ತು ಕೀ ಆನ್ಸರ್ 2 ನಿನ್ನೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಇವಾಗ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಇವಾಗ PDU 1:1 ಪ್ರೊವಿಷನಲ್ ಲಿಸ್ಟ್ ಬಿಡಬೇಕು. ಇದು ನಮ್ಮ ಮಾಹಿತಿ ಪ್ರಕಾರ ಕೇಳ್ಕೊಂಡಿದ್ವಿ. ಮೊನ್ನೆ KPSCಗೆ ಹೋಗಿದಾಗ ಮತ್ತು ಅವ್ರು ಕಾಲ್ ಮಾಡಿ ಕೇಳಿದಾಗ ನವಂಬರ್ ಎಂಡ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನವಂಬರ್ ಎಂಡಲ್ಲಿ ಲಾಸ್ಟ್ ವೀಕು 1:1 ಪ್ರೊವಿಷನಲ್ ಲಿಸ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಬಟ್ ಇವು KPSC ಅವ್ರು ಹೇಳ್ದಂಗೆ ಮಾಡಲ್ಲ. ಆದಷ್ಟು ಬೇಗ ಬಿಟ್ಟರೆ ನಮಗೂ ಒಳ್ಳೆಯದಾಗುತ್ತೆ. ಮತ್ತು ಇನ್ನು ಗ್ರೂಪ್ ಬಿ ಇದು ಮತ್ತು HK ನಾನ್ HK ಎರಡು 1:3 ಬಿಡಬೇಕು. ಮತ್ತು ಕನ್ನಡ ರಿಸಲ್ಟ್ ಬಿಡಬೇಕು ಕೂಡ. ಆ್ಯಂಡ್ ಗ್ರೂಪ್ C ಇದು ಇನ್ನೂ ಎಕ್ಸಾಮ್ ಆಗಿದೆ, ಅದರದ್ದು ಕನ್ನಡ ರಿಸಲ್ಟ್ ಬಿಟ್ಟಿಲ್ಲ ಮತ್ತು 1:3 ಬಿಟ್ಟಿಲ್ಲ. ಅದು ಕೂಡ ನವಂಬರ್ ಎಂಡ್ ಅಥವಾ ಡಿಸೆಂಬರಲ್ಲಿ ಅಂತ ಹೇಳಿದ್ದಾರೆ. PDU ಮಾತ್ರ ನೆಕ್ಸ್ಟ್ ಮಂತ್ ಎಂಡಲ್ಲಿ ಬರುತ್ತೆ ಫ್ರೆಂಡ್ಸ್. ವೇಟ್ ಮಾಡಿ. ಯಾರ್ಯಾರ್ದು 1:3 ಆಗಿದೆ ಅವರೆಲ್ಲ ವೇಟ್ ಮಾಡಬೇಕಾಗುತ್ತೆ 1:1ಗೆ. ಪ್ರೊವಿಷನಲ್ ಲಿಸ್ಟ್ ಇದು ಇವಾಗ ಬರೋದು ಪ್ರೊವಿಷನಲ್ ಲಿಸ್ಟ್ ಬರುತ್ತೆ. ಇದರಲ್ಲಿ ಅಬ್ಜೆಕ್ಷನ್ ಹಾಕೋಕ್ಕೆ ಟೈಮ್ ಕೊಡ್ತಾರೆ. ಸ್ವಲ್ಪ ದಿನ ಅಬ್ಜೆಕ್ಷನ್ ಹಾಕ್ಬೋದು. ಏನಾದರೂ ಅಬ್ಜೆಕ್ಷನ್ ಹಾಕಿ ಅದು ಕರೆಕ್ಟ್ ಆಗಿದ್ದರೆ ನೆಕ್ಸ್ಟ್ ಅದು ಇನ್ನೂ ಫೈನಲ್ ಲಿಸ್ಟ್ ಅಂತ ಇನ್ನೊಂದು ಬಿಡ್ತಾರೆ. ಅದು ಬಂದರೆ ಅದು ಫೈನಲ್ ಲಿಸ್ಟ್ ಆಗಿರುತ್ತೆ. ಇವಾಗ ಬಿಡೋದು 1:1 ಪ್ರೊವಿಷನಲ್ ಲಿಸ್ಟು ಬರುತ್ತೆ ಫ್ರೆಂಡ್ಸ್. HKದು ನಾನ್ HKದು ಎರಡೂ ಬಿಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೀಕಲ್ಲಿ ಅಥವಾ 10 ಡೇಸ್ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಓಕೆನಾ? ಥ್ಯಾಂಕ್ ಯು.